ಹಲೋ, ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಎಐ ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇವತ್ತು ನಾವು ವಿಟಾಮಿನ್ ಮತ್ತು ಅದರ ವೈಜ್ಞಾನಿಕ ಹೆಸರುಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಕ್ಕೆ ಒಂದು ತಂತ್ರವನ್ನ ಅಂದ್ರೆ ಸಿಂಪಲ್ ಆಗಿರುವಂತ ಒಂದು ಟ್ರಿಕ್ ಅನ್ನ ನಾವಿಲ್ಲಿ ನೋಡ್ಕೊಳ್ಳೋಣ. ಓಕೆ, ಈಗಾಗಲೇ ಸಾಕಷ್ಟು ಬಾರಿ ವಿಟಾಮಿನ್ ಹೆಸರುಗಳನ್ನ ಕೇಳ್ತಾರ. ವಿಟಾಮಿನ್ ಎ, B1, B2 ಮತ್ತೆ ಡಿ, ಸಿ, ಈ ರೀತಿಯಾಗಿ ವಿಟಾಮಿನ್ಗಳ ಹೆಸರನ್ನ ಕೇಳಿ ಅದರ ವೈಜ್ಞಾನಿಕ ಹೆಸರು ಏನಪ್ಪಾ ಅಂತ ಹೇಳಿ ಸಾಕಷ್ಟು ಬಾರಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಗಮನಿಸಿದ್ದೇವೆ. ಓಕೆ, ಆ ಎಲ್ಲ ವಿಟಾಮಿನ್ಗಳ ವೈಜ್ಞಾನಿಕ ಹೆಸರುಗಳನ್ನ ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಒಂದು ಟ್ರಿಕ್ ಅನ್ನ ನಾನು ಇಲ್ಲಿ ನಿಮ್ಗೆ ಕೊಡ್ತೀನಿ. ಓಕೆ, ಈ ಟ್ರಿಕ್ ಅನ್ನ ನೀವು ನೆನಪಿಟ್ಕೊಂಡ್ರಿ ಅಂತಂತಂದ್ರೆ ಮುಂದಿನ ಪರೀಕ್ಷೆಗಳಲ್ಲಿ ಯಾವುದೇ ವಿಟಾಮಿನ್ ನ ವೈಜ್ಞಾನಿಕ ಹೆಸರನ್ನ ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಬರ್ರಿ, ಇಲ್ಲಿ ನಿಮಗೆ ಕಾಣಬಹುದು. ಓಕೆ, ಏನೇನಿದೆಯಪ್ಪ ಅಂತಂದ್ರೆ ವಿಟಾಮಿನ್ಗಳಿವೆ ಮತ್ತೆ ಅದರದ ವೈಜ್ಞಾನಿಕ ಹೆಸರುಗಳಿವೆ. ಅಂದ್ರೆ ಕೊರತೆಯ ಲಕ್ಷಣಗಳು, ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಇವೆ. ಮತ್ತಪಸು ಈ ವಿಟಾಮಿನ್ ಯಾವ ಆಹಾರದ ಮೂಲಗಳಲ್ಲಿ ಇರ್ತದ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಓಕೆ ಓಕೆ ಇವಾಗ ನಾವು ಮುಖ್ಯವಾಗಿ ನೋಡ್ಕೋಬೇಕಾಗಿರುವ ಅಂಶ ಏನಪ್ಪಾ ಅಂತಂತಂದ್ರೆ ಇಲ್ಲಿ ವಿಟಾಮಿನ್ ಎ ಐತಿ, B1 ಐತಿ, ಸಿ ಐತಿ, ಡಿ ಐತಿ, ಇ ಐತಿ, ಕೆ ಐತಿ. ಓಕೆ, ಮತ್ತೆ B1, B2, B3, B5, B6, B7, B9, B12 ಅವು ಕೂಡ ಇಲ್ಲಿ ಮುಂದಿನ ಸ್ಲೈಡ್ ಅಲ್ಲಿ ಇವೆ. ಅದರ ಮೇಲೆ ಸಪರೇಟ್ ಒಂದು ಕೋಡ್ ಮತ್ತೆ ಈ ABCDEK ಇದರ ಮೇಲೆ ಒಂದು ಸಪರೇಟ್ ಕೋಡ್ ಅನ್ನ ನಾವಿಲ್ಲಿ ನೋಡ್ಕೊಳ್ಳೋಣ. ಓಕೆ, ಮುಖ್ಯವಾಗಿ ನಾವಿಲ್ಲಿ ನೋಡ್ಕೊಬೇಕಾಗಿರೋದು ವಿಟಾಮಿನ್ ಎ, ಇದರದ ವೈಜ್ಞಾನಿಕ ಹೆಸರು ರೆಟಿನಾಲ್. ಓಕೆ, B1 ಥಯಾಮಿನ್. ಓಕೆ, ದೆನ್ ನೆಕ್ಸ್ಟ್ ಸಿ ಆಸ್ಕಾರ್ಬಿಕ್ ಆಸಿಡ್, ನೆಕ್ಸ್ಟ್ ಡಿ ಕ್ಯಾಲ್ಸಿಫೆರಾಲ್, ನೆಕ್ಸ್ಟ್ ವಿಟಾಮಿನ್ ಇ ವೈಜ್ಞಾನಿಕ ಹೆಸರು ಏನು, ಟೋಕೋಫೆರಾಲ್. ದೆನ್ ನೆಕ್ಸ್ಟ್ ವಿಟಾಮಿನ್ ಕೆ ವೈಜ್ಞಾನಿಕ ಹೆಸರು ಏನು, ಫೈಲೋಕ್ವಿನೈನ್ ಅಂತ ಐತಿ. ಈ ರೀತಿಯಾಗಿ ನಾವು ಹೆಸರುಗಳನ್ನ ನೋಡ್ಕೊಂತೀವಿ. ಓಕೆ, ಇಲ್ಲಿ ಕೊರತೆಯ ಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಓಕೆ, ವಿಟಾಮಿನ್ ಎ ಇಂದ ಯಾವ ವಿಟಾಮಿನ್ ಎ ಕೊರತೆ ಆಯ್ತಪ್ಪ ಅಂತಂದ್ರೆ ಏನೇನ್ ರೋಗಗಳು ಬರ್ತಾವು, B1 ಕೊರತೆ ಆದ್ರೆ ಏನೇನ್ ರೋಗಗಳು ಬರ್ತಾವ ಅಂತ ಹೇಳಿ ಇಲ್ಲಿ ಅದರದ್ದು ಕೊರತೆಯ ಲಕ್ಷಣಗಳನ್ನ ಕೊಟ್ಟಿದ್ದೀನಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ವಿಟಾಮಿನ್ ಎ ಯಾವ ಆಹಾರದಲ್ಲಿ ಇರ್ತದ ಅಂತೇಳಿ ಅದನ್ನು ಎಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ನೀವು ಇವನ್ನೆಲ್ಲ ನೀವು ನೋಡ್ಕೋಬೇಕು. ಓಕೆ, ಇವೇನು ಕೊರತೆಯ ಲಕ್ಷಣಗಳು, ಪ್ರಮುಖ ಆಹಾರದ ಮೂಲಗಳು, ಇವನ್ನೆಲ್ಲ ಆಲ್ರೆಡಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆ, ಈಗ ನಾವು ಮುಖ್ಯವಾಗಿ ಏನು ಟ್ರಿಕ್ ಕಡೆ ಹೋಗೋಣ. ಓಕೆ, ಇಲ್ಲಿ ಬರ್ರಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ರಿಕ್ ಏನಿದೆಯಪ್ಪ ಅಂತಂತಂದ್ರೆ RT ಆಕ್ಟ್ ಫಾರ್ ಫೈಲೋಕ್ವಿನೋನ್ ಅಂತ ಇಲ್ಲಿ ಏನು ಟ್ರಿಕ್ ಇದೆ. ಓಕೆ, ಏನಪ್ಪಾ ಅಂತ ಇದು ಯಾವುದಕ್ಕೆ ಟ್ರಿಕ್ ಅಪ್ಪ ಅಂತಂತಂದ್ರೆ ವಿಟಾಮಿನ್ ಎ, B1, ಸಿ, ಡಿ, ಇ, ಕೆ ಇವುಗಳನ್ನ ನೆನಪಿಟ್ಕೊಳ್ಳಕ್ಕೆ ಟ್ರಿಕ್ ಇದು. ಓಕೆ, ಬರ್ರಿ ಇಲ್ಲಿ ನಾನು ನಿಮ್ಗೆ ಈಸಿಯಾಗಿ ಯಾವ ರೀತಿ ನೆನಪಿಟ್ಕೊಳ್ಳೋದು ಅಂತ ಹೇಳಿ ಹೇಳ್ತೀನಿ. ಓಕೆ, ಫಸ್ಟ್ ಆರ್ ಫಾರ್ ರೆಟಿನಾಲ್. ರೆಟಿನಾಲ್ ಅಂದ್ರೆ ವಿಟಾಮಿನ್ ಎಗೆ ರೆಟಿನಾಲ್ಗೆ ಏನಂತ ನೀವು ಕೊಡದಪ್ಪ ಅಂತಂದ್ರೆ ಆರ್ ಅಂತ ಕೊಡ್ಬೇಕು. ದೆನ್ ನೆಕ್ಸ್ಟ್ ವಿಟಾಮಿನ್ B1 ಗೆ ಏನು ಟಿ ಅಂತ ಕೊಡ್ಬೇಕು, RT. ದೆನ್ ನೆಕ್ಸ್ಟ್ ವಿಟಾಮಿನ್ ಸಿ ಗೆ ಆಸ್ಕಾರ್ಬಿಕ್ ಆಸಿಡ್ ಅಂತ ಐತಿ. ಸೊ ಮೊದಲನೇ ಅಕ್ಷರನ ಇಲ್ಲಿ ತಗೊಂತೀನಿ, ಎ ಅಂತ ತಗೊಂತೀನಿ. ಓಕೆ, ದೆನ್ ನೆಕ್ಸ್ಟ್ ವಿಟಾಮಿನ್ ಡಿ ಏನಿದೆ ಇಲ್ಲಿ ಸೈಂಟಿಫಿಕ್ ನೇಮ್ ಅಂದ್ರೆ ಕ್ಯಾಲ್ಸಿಫೆರಲ್ ಇದೆ. ಆದ್ರಿಂದ ಮೊದಲ ಅಕ್ಷರ ಸಿ ಅನ್ನ ಇಲ್ಲಿ ತಗೊಂತೀನಿ. ಓಕೆ, ದೆನ್ ನೆಕ್ಸ್ಟ್ RT ಆಕ್ಟ್. ವಿಟಾಮಿನ್ ಇ ಇದು ಸೈಂಟಿಫಿಕ್ ನೇಮ್ ಏನಿದೆಯಪ್ಪ ಅಂತಂದ್ರೆ ಇಲ್ಲಿ ಟೋಕೋಫೆರಲ್ ಇದೆ. ಆದ್ರಿಂದ ಮೊದಲ ಅಕ್ಷರ ಟಿ ಅನ್ನ ಇಲ್ಲಿ ತಗೊಂತೀನಿ. ಓಕೆ, ಇಲ್ಲಿ ಏನಾಯ್ತಪ್ಪ, RT ಆಕ್ಟ್ ಆಯ್ತು ಇಲ್ಲಿ. ಓಕೆ, RT ಆಕ್ಟ್ ಆಯ್ತು. ಓಕೆ, RT ಆಕ್ಟ್. ದೆನ್ ನೆಕ್ಸ್ಟ್ ಇದನ್ನ ನಾವು ಏನಂತ ತಗೊಂಡ್ಬಿಡೋಣ ಅಂದ್ರೆ RT ಆಕ್ಟ್ ಪಿ ಅಂತ ಹೇಳಿ ತಗೊಂಡ್ರೆ ನಮಗೆ ಅಷ್ಟೊಂದು ಸರಿಯಾಗಿ ಅನ್ಸಲ್ಲ ಅದು ಸೆಂಟೆನ್ಸ್. ಆದ್ರಿಂದ ಏನ್ ಮಾಡ್ತೀನಿ ನಾನು ಇಲ್ಲಿ RT ಆಕ್ಟ್ ಫಾರ್, ಇದು ಏನು ಕಾಮನ್ ಆಗಿ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗ್ಲಿಕ್ಕೆ. ಓಕೆ, RT ಆಕ್ಟ್ ಫಾರ್ ಫೈಲೋಕ್ವಿನೋನ್. ಓಕೆ, ಫೈಲೋಕ್ವಿನೋನ್ ಅಂತೇಳಿ ನಾನು ನಿಮ್ಗೆ ಕೋಡನ್ನ ಕೊಟ್ಟಿದ್ದೀನಿ. ಓಕೆ, ವಿಟಾಮಿನ್ ಕೆ ನೋಡ್ರಿ, ಇದು ವಿಟಾಮಿನ್ ಕೆ ಇದು ವೈಜ್ಞಾನಿಕ ಹೆಸರು ಏನಂತ ಕೇಳಿದ್ರೆ ಫೈಲೋಕ್ವಿನೈನ್ ಅಂತ ಹೇಳಿ ನೀವು ನೆನಪಿಟ್ಕೋಬೇಕು. ಓಕೆ, ವಿಟಾಮಿನ್ ಎ, B1, ಸಿ, ಡಿ, ಇ, ಕೆ ಈ ಎಲ್ಲ ವಿಟಾಮಿನ್ಗಳ ಸೈಂಟಿಫಿಕ್ ನೇಮ್ ಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಕೋಡ್ ಏನಪ್ಪಾ ಅಂತಂದ್ರೆ
RT ಆಕ್ಟ್ ಫಾರ್ ಫೈಲೋಕ್ವಿನೋನ್ ನೋಡ್ರಿ. ಓಕೆ, ಇಲ್ಲಿ ಅದನ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ, ಕ್ಯಾಪಿಟಲ್ ಲೆಟರ್ಸ್ ಅಷ್ಟೇ. RT ಆಕ್ಟ್ ಇದು ಏನು ಫಾರ್, ಇದು ಜಸ್ಟ್ ನೆನಪಿಟ್ಟುಕೊಳ್ಳಿಕ್ಕೆ. ಲಾಸ್ಟ್ ಫೈಲೋಕ್ವಿನೋನ್. ಓಕೆ, ಫಸ್ಟ್ ಆರಪ್ಪ ಅಂತಂದ್ರೆ ವಿಟಮಿನ್ ಎದ್ದು ರೆಟಿನಾಲ್. ದೆನ್ ನೆಕ್ಸ್ಟ್ ಇದು ವಿಟಮಿನ್ B1 ಥಯಾಮಿನ್. ದೆನ್ ನೆಕ್ಸ್ಟ್ ವಿಟಮಿನ್ ಸಿ ಆಸ್ಕಾರ್ಬಿಕ್ ಆಸಿಡ್. ದೆನ್ ನೆಕ್ಸ್ಟ್ ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್. ದೆನ್ ನೆಕ್ಸ್ಟ್ ವಿಟಮಿನ್ ಏನಪ್ಪ ಐತೆ ಅಂತಂತಂದ್ರೆ ಟೋಕೋಫೆರಾಲ್ ಅಂತ ಐತಿ. ದೆನ್ ನೆಕ್ಸ್ಟ್ ಫೈಲೋಕ್ವಿನೈನ್ ಇದು ಯಾವ್ದಪ್ಪ ಅಂದ್ರೆ ವಿಟಮಿನ್ ಕೆ ಅದು ನೋಡ್ರಿ ಇದು. ಓಕೆ, ವಿಟಮಿನ್ ಎ, B1, C, D, E, K. ಓಕೆ, ಈ ಎಲ್ಲದರದ್ದು ಕೋಡ್ ಏನಾಯ್ತಪ್ಪ ಅಂತಂದ್ರೆ RT ಆಕ್ಟ್ ಫಾರ್ ಫೈಲೋಕ್ವಿನೋನ್ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನಾವಿಲ್ಲಿ ಮುಂದೆ ಏನಪ್ಪಾ ಅಂತಂತಂದ್ರೆ ವಿಟಮಿನ್ B1, B2 ಇವೆಲ್ಲ ಅದಾವಲ್ಲ, ಅದರದ್ದು ಕೂಡ ನೋಡ್ಕೊಳ್ಳೋಣ. ನೀವು ಐತಲ್ಲ ಏನ್ ನೋಡ್ಕೋಬೇಕಪ್ಪ ಅಂತಂದ್ರೆ ಈ ವಿಟಮಿನ್ ನ ಕೊರತೆಯ ಲಕ್ಷಣಗಳು, ಪ್ರಮುಖ ಆಹಾರದ ಮೂಲಗಳು, ಇವುಗಳನ್ನೆಲ್ಲ ಐತಲ್ಲ ಪಾಸ್ ಮಾಡಿ ನೋಡ್ಕೊಳ್ರಿ. ಸಾಕಷ್ಟು ಬಾರಿ ಏನು ಈ ಕೊರತೆಯ ಲಕ್ಷಣಗಳು, ವಿಟಮಿನ್ ಎ ಕೊರತೆಯಿಂದ ಬರುವ ರೋಗಗಳು ಯಾವುವು ಅಂತೇಳಿ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಇರುಳುಗಣ್ಣು ಇದನ್ನು ನೀವು ಸಾಕಷ್ಟು ಬಾರಿ ಓಕೆ ಈ ಪ್ರಶ್ನೆಯನ್ನ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಬಹುದು. ಓಕೆ, ಇವೆಲ್ಲ ಏನದಾವಲ್ಲ ಕೊರತೆಯ ಲಕ್ಷಣಗಳನ್ನ ನೀವು ನೋಡ್ಕೋಬೇಕು. ಓಕೆ, ನಾನು ಈಗ ನೆಕ್ಸ್ಟ್ ವಿಟಮಿನ್ B1, B2 ಅದರ ಬಗ್ಗೆ ನಾ ಇಲ್ಲಿ ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಇಲ್ಲಿ ಗಮನಿಸಿ. ಓಕೆ, ಇಲ್ಲಿ ನೋಡಬಹುದು ನೀವು ವಿಟಮಿನ್ B1 ಇದ್ರದ್ದು ಏನಿದೆ ಸೈಂಟಿಫಿಕ್ ನೇಮ್ ಥಯಾಮಿನ್ ಅಂತ ಐತಿ. ಓಕೆ, B2 ಏನು ರೈಬೋಫ್ಲೇವಿನ್ ಅಂತ ಐತಿ. B3 ಇದು ನಿಯಾಸಿನ್ ಅಂತ ಐತಿ. ದೆನ್ ನೆಕ್ಸ್ಟ್ B5 ಪ್ಯಾಂಥೋಥೆನಿಕ್ ಆಸಿಡ್ ಅಂತ ಐತಿ. ದೆನ್ ನೆಕ್ಸ್ಟ್ B6 ಪಿರಿಡಾಕ್ಸಿನ್ ಅಂತ ಐತಿ. B7 ಬಯೋಟಿನ್ ಅಂತ ಐತಿ. B9 ಫೋಲಿಕ್ ಆಸಿಡ್ ಅಂತ ಐತಿ. ದೆನ್ ನೆಕ್ಸ್ಟ್ B12 ಸೈನೋಕೊಬಾಲಾಮಿನ್ ಅಂತ ಐತಿ. ಓಕೆ, ಇವೆಲ್ಲ ಏನು ವಿಟಮಿನ್ B ಒಳಗಡೆ ಇರುವಂತಹದ್ರದ್ದು ರಾಸಾಯನಿಕ ಹೆಸರುಗಳು. ಓಕೆ, ಇಲ್ಲಿ ಅದರದ್ದು ಅದೇ ರೀತಿಯಾಗಿ ಕೊರತೆಯ ಲಕ್ಷಣಗಳನ್ನು ಕೊಟ್ಟಿದ್ದೀನಿ, ಆಹಾರದ ಮೂಲಗಳನ್ನು ಕೊಟ್ಟಿದ್ದೀನಿ. ಓಕೆ, ನೀವು ಇವನ್ನೆಲ್ಲ ಏನೈತಲ್ಲ ಒಂದ್ಸಲ ವಿಡಿಯೋನ ಪಾಸ್ ಮಾಡಿಕೊಂಡು ಇವೆಲ್ಲವನ್ನ ನೀವು ನೋಡ್ಕೋಬೇಕಾಗ್ತದ. ಓಕೆ, ನೆಕ್ಸ್ಟ್ ಇದ್ರ ಕೋಡನ್ನ ನಾವಿಲ್ಲಿ ನೋಡ್ಕೊಂಡ್ ಬರ್ರಿ. ಇಲ್ಲಿ ಏನಂತ ಇದೆ, ದ ರೊನಾಲ್ಡೋ ಅಂಡ್ ಪಾಪು ಪ್ಲೇಡ್ ಫಾರ್ ಬೆಂಗಳೂರು ಫುಟ್ಬಾಲ್ ಕ್ಲಬ್ ಅಂತ ಇದೆ. ಓಕೆ, ಇದ್ರೊಳಗಡೆ ಏನು ಮುಖ್ಯವಾಗಿ ಕ್ಯಾಪಿಟಲ್ ಅಕ್ಷರಗಳನ್ನ ಕೊಟ್ಟಿದ್ದೀನಿ ನೋಡ್ರಿ, ಅವನ ಇಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಓಕೆ, ಈ ಅಂಡರ್ಲೈನ್ ಮಾಡಿದಂತ ಕ್ಯಾಪಿಟಲ್ ಅಕ್ಷರಗಳೇ ಈ ಏನಪ್ಪಾ ವಿಟಮಿನ್ B ಯಲ್ಲಿರುವಂತಹ ರಾಸಾಯನಿಕ ಹೆಸರುಗಳ ಮುಖ್ಯವಾದ ಕೋಡ್ ಆಗಿದೆ. ಓಕೆ, ಏನೇನಂತ ಇದೆ, ಫಸ್ಟ್ ವಿಟಮಿನ್ B1 ಏನೈತಿ ಥಯಾಮಿನ್ ಅಂತ ಐತಿ. ಓಕೆ, ಥಯಾಮಿನ್ ಅಂತ ಐತಿ. ಫಸ್ಟ್ ಏನು ದ ಅಂತ ಬರ್ದಿದ್ನಲ್ರಿ, ದ ಅಂತಂತಂದ್ರೆ ಮೊದಲನೇ ಅಕ್ಷರ ದ, ಟಿ ಫಾರ್ ಥಯಾಮಿನ್. ಓಕೆ, B1 ದ ನೆಕ್ಸ್ಟ್ ರೊನಾಲ್ಡೋ ಅಂತ ಕೊಟ್ಟಿದ್ದೀನಿ ನಾನು ನಿಮ್ಗಲ್ಲಿ. ದ ರೊನಾಲ್ಡೋ ಅಂದ್ರೆ ರೈಬೋಫ್ಲೇವಿನ್, ವಿಟಮಿನ್ B2 ರೈಬೋಫ್ಲೇವಿನ್ ಅಂತೇಳಿ ನೆನಪಿಟ್ಟುಕೊಳ್ಳಕ್ಕೆ ಮೊದಲನೇ ಅಕ್ಷರ R. ದೆನ್ ನೆಕ್ಸ್ಟ್ ದ ರೊನಾಲ್ಡೋ ಯಾಂಡ್ ಅಂತ ಕೊಟ್ಟಿದ್ದೀನಿ. ಯಾಂಡ್ ಒಳಗಡೆ ಮೊದಲನೇ ಅಕ್ಷರ ತಗೊಂಡಿದ್ದೀನಿ, ನಡುವಿನ ಅಕ್ಷರ ತಗೊಂಡಿದ್ದೀನಿ. ಓಕೆ, ಎನ್. ಓಕೆ, ಆದ್ದರಿಂದ ಇದು ನಿಯಾಸಿನ್ ವಿಟಮಿನ್ B3 ಏನು ಕೋಡ್ ಆಗಿದೆ. ದೆನ್ ನೆಕ್ಸ್ಟ್ ದ ರೊನಾಲ್ಡೋ ಅಂಡ್ ಪಾಪು ಅಂತ ಕೊಟ್ಟಿದ್ದೀನಿ, PAPU ಪಾಪು. ಪ್ಯಾಂಥೋಥೆನಿಕ್ ಆಸಿಡ್ ಇದರದ್ದು ಮೊದಲನೇ ಅಕ್ಷರ P ಐತಲ್ಲ, ಇದು ವಿಟಮಿನ್ B5 ರಾಸಾಯನಿಕ ಹೆಸರಾಗಿದೆ. ಓಕೆ, ವೈಜ್ಞಾನಿಕ ಹೆಸರು. ದೆನ್ ನೆಕ್ಸ್ಟ್ ದ ರೊನಾಲ್ಡೋ ಅಂಡ್ ಪಾಪು ಪ್ಲೇಡ್ ಫಾರ್ ಅಂತ ಕೊಟ್ಟಿದ್ದೀನಿ. ಓಕೆ, PLAYD. ಓಕೆ, ಪಿರಿಡಾಕ್ಸಿನ್ ಇಲ್ಲಿ PY ಐತಿಲ್ರಿ, ಇಲ್ಲೂ P ಐತಿ, ಇಲ್ಲೂ Y ಐತಿ. ಇದನ್ನ ಈಸಿಯಾಗಿ ನೀವು B6 ಅಂತ ಹೇಳಿ ನೆನಪಿಟ್ಕೋಬಹುದು, ಪಿರಿಡಾಕ್ಸಿನ್ ಅಂತ ಹೇಳಿ. ಪ್ಲೇಡ್. ಓಕೆ, ದೆನ್ ನೆಕ್ಸ್ಟ್ ದ ರೊನಾಲ್ಡೋ ಅಂಡ್ ಪಾಪು ಪ್ಲೇಡ್ ಫಾರ್ ಇದು ಏನು ಜಸ್ಟ್ ನೆನಪಿಟ್ಕೊಳ್ಳಿಕ್ಕೆ, ಪ್ಲೇಡ್ ಫಾರ್ ಬೆಂಗಳೂರು. ಓಕೆ, ಬೆಂಗಳೂರಿನಲ್ಲಿ ಏನು ಮೊದಲನೇ ಅಕ್ಷರ B. ಓಕೆ, ಬಯೋಟಿನ್ ಇದು B7 ಗೆ ವಿಟಮಿನ್ B7 ಅನ್ನ ನೆನಪಿಟ್ಟುಕೊಳ್ಳಿಕ್ಕೆ ಕೋಡ್ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ದ ರೊನಾಲ್ಡೋ ಅಂಡ್ ಪಾಪು ಪ್ಲೇಡ್ ಫಾರ್ ಬೆಂಗಳೂರು ಫುಟ್ಬಾಲ್ ಕ್ಲಬ್. ಫುಟ್ಬಾಲ್ ಇದು ಕ್ಲಬ್. ಓಕೆ, ಇಲ್ಲಿ ನೋಡ್ರಿ ಫೋಲಿಕ್ ಆಸಿಡ್ ಇದು F ಮೊದಲನೇ ಅಕ್ಷರ ಐತಲ್ಲ,
ವಿಟಮಿನ್ ಬಿ9 ರಾಸಾಯನಿಕ ಹೆಸರಿನ ಮೊದಲನೇ ಅಕ್ಷರ ಫೋಲಿಕ್ ಆಸಿಡ್ ಅಲ್ಲಿ ಎಫ್ ಇದ್ದ ಕಾರಣ ಇದಕ್ಕೆ ಎಫ್ ಅಂತ ಕೋಡ್ ಕೊಟ್ಟಿದ್ದೀನಿ. ದೆನ್ ನೆಕ್ಸ್ಟ್ ವಿಟಮಿನ್ ಬಿ12 ರಾಸಾಯನಿಕ ಹೆಸರು ಏನೈತಿ, ಸೈನೋಕೊಬಾಲಾಮಿನ್ ಅಂತ ಐತಿ. ಓಕೆ, ಇದರದ್ದು ಮೊದಲನೇ ಅಕ್ಷರ ಸಿ ಅಂತ ಐತಿ. ಓಕೆ, ನೀವು ಈಸಿಯಾಗಿ ಈ ಟ್ರಿಕ್ ಅನ್ನ ನೆನಪಿಟ್ಕೊಳ್ಳಿಕ್ಕೆ ಫಸ್ಟ್ ದ ರೊನಾಲ್ಡೋ ಅಂಡ್ ಪಾಪು ಪ್ಲೇಡ್ ಫಾರ್ ಬೆಂಗಳೂರು ಫುಟ್ಬಾಲ್ ಕ್ಲಬ್ ಅಂತ ಇದೆ. ಓಕೆ, ಫಸ್ಟ್ ಇದು ವಿಟಮಿನ್ ಬಿ1 ನೋಡ್ರಿ, ಇದು ವಿಟಮಿನ್ ಬಿ1 ಆರ್ ಬಿ2 ರೈಬೋಫ್ಲೇವಿನ್ ಅಂತ ಹೇಳಿ. ದೆನ್ ನೆಕ್ಸ್ಟ್ ಇದರದು ನಿಯಾಸಿನ್ ಬಿ3. ದೆನ್ ನೆಕ್ಸ್ಟ್ ಪಿ, ಇದು ಬಿ5 ಬಿ4 ವಿಟಮಿನ್ ಇಲ್ಲ. ಓಕೆ, ಇದನ್ನ ನೆನಪಿಟ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟ್ ಬಿ4 ಅಂತ ನೀವು ಎಲ್ಲೂ ಈಸಿ ಅದು ಅಷ್ಟು ಈಸಿಯಾಗಿ ಕೇಳಲ್ಲ. ಓಕೆ, ನೆನಪಿಟ್ಕೋರಿ ನೀವು. ನೆಕ್ಸ್ಟ್ ಪಿ, ಇದೇನು ಒಂದೇದೈತಲ್ಲ, ಇದು ಬಿ5 ಏನೈತಲ್ಲ ಪ್ಯಾಂಥೋನಿಕ್ ಆಸಿಡ್ ಅಂತಿದ್ರೆ ಇಲ್ಲಿ ಪಿ ಎಲ್ ಎ ವೈ ಡಿ ವೈ ಇವೆರಡೂ ಅಕ್ಷರ ನೀವು ಗಮನಿಸಬೇಕಾಗ್ತದೆ. ಬಿ6 ಪಿರಿಡಾಕ್ಸಿನ್ ಅಂತ ಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಬಿ ಫಾರ್ ಬಯೋಟಿನ್ ಬಿ7 ನೋಡ್ರಿ ಇದು. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಎಫ್ ಫಾರ್ ಫೋಲಿಕ್ ಆಸಿಡ್ ಬಿ9 ಬಿ8 ಕೂಡ ಇಲ್ಲ. ದೆನ್ ನೆಕ್ಸ್ಟ್ ಲಾಸ್ಟ್ ಬಿ11 ಇಲ್ಲ, ಬಿ12 ನೋಡ್ರಿ, ಬಿ12 ಏನಂತ ಇದೆ, ಸೈನೋಕೊಬಾಲಾಮಿನ್. ಇದು ಈ ವಿಟಮಿನ್ ಬಿಗಳ ಕೋಡ್ ನೋಡ್ರಿ ಇದು. ಓಕೆ, ನೀವು ಏನ್ ಮಾಡ್ಬೇಕಪ್ಪ ಅಂತಂತಂದ್ರೆ ಈ ಕೊರತೆಯ ಲಕ್ಷಣಗಳು, ಪ್ರಮುಖ ಆಹಾರದ ಮೂಲಗಳು ಇವನ್ನೆಲ್ಲ ನೀವು ಒಂದ್ಸಲ ಕಣ್ಣಾಡಿಸ್ಕೊಂಡ್ಬಿಡ್ರಿ, ವಿಡಿಯೋ ಪಾಸ್ ಮಾಡಿ. ಓಕೆ, ಥ್ಯಾಂಕ್ ಯು.